ಆಯಾಸವನ್ನು ದೂರವಾಗಿಸಿ ಶಕ್ತಿ ತುಂಬಲು ನೆರವಾಗುವ ಆಹಾರಗಳು. ಸಮತೋಲಿತ ಆಹಾರದ ಸೂತ್ರ. ದೌರ್ಬಲ್ಯವನ್ನು ತಡೆಯಲು ನಿಮ್ಮ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬು ಸರಿಯಾದ ಪ್ರಮಾಣದಲ್ಲಿರಬೇಕು. ಇದು ದೇಹಕ್ಕೆ ಸ್ಥಿರವಾದ ಶಕ್ತಿಯನ್ನು ನೀಡುತ್ತದೆ. ಓಟ್ಸ್ ಅಥವಾ ಅವಲಕ್ಕಿ. ಸಕ್ಕರೆಯುಕ್ತ ತಿಂಡಿಗಳ ಬದಲಿಗೆ ಓಟ್ಸ್ ಅಥವಾ ಅವಲಕ್ಕಿ ಸೇವಿಸಿ. ಇವು ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ಮಧ್ಯಾಹ್ನದವರೆಗೂ ನಿಶಕ್ತಿ ಆವರಿಸುವುದಿಲ್ಲ. ಪ್ರೋಟೀನ್ ಶಕ್ತಿ. ಮೊಟ್ಟೆ, ಪನ್ನೀರ್ ಅಥವಾ ಬೇಳೆಕಾಳುಗಳನ್ನು ಆಹಾರದಲ್ಲಿ ಸೇರಿಸಿ. ಪ್ರೋಟೀನ್ ಸ್ನಾಯುಗಳ ದುರಸ್ತಿಗೆ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆ ಮೂಡಿಸಲು ಸಹಕಾರಿ. ಹಸಿರು ಸೊಪ್ಪುಗಳ ಪ್ರಾಮುಖ್ಯತೆ. ಪಾಲಕ್ ಮತ್ತು ದಂಟಿನ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೆಚ್ಚಿರುತ್ತದೆ. ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಿಸಿ ದೌರ್ಬಲ್ಯಕ್ಕೆ ಮುಖ್ಯ ಕಾರಣವಾದ ರಕ್ತಹೀನತೆಯನ್ನು ತಡೆಯುತ್ತದೆ. ಒಣ ಹಣ್ಣುಗಳು ಮತ್ತು ಬೀಜಗಳು. ಬಾದಾಮಿ, ವಾಲ್ನಟ್ಸ್ ಮತ್ತು ಕುಂಬಳಕಾಯಿ ಬೀಜಗಳು ಮೆಗ್ನೀಷಿಯಂ ಮತ್ತು ಒಮೆಗಾ-3 ಅನ್ನು ಹೊಂದಿರುತ್ತವೆ. ಇವು ನಿಮ್ಮ ಮೆದುಳು ಮತ್ತು ಸ್ನಾಯುಗಳಿಗೆ ತ್ವರಿತ ಚೈತನ್ಯ ನೀಡುತ್ತವೆ. ಮೊಸರು ಮತ್ತು ಪ್ರೋಬಯಾಟಿಕ್ಸ್. ಆರೋಗ್ಯಕರ ಹೊಟ್ಟೆಯೇ ಶಕ್ತಿಯ ಗುಟ್ಟು. ಮೊಸರು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಿ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಮಧ್ಯಾಹ್ನದ ಊಟದಲ್ಲಿ ಸಿರಿಧಾನ್ಯ. ರಾಗಿ, ನವಣೆ ಅಥವಾ ಜೋಳದಂತಹ ಸಿರಿಧಾನ್ಯಗಳನ್ನು ಬಳಸಿ. ಇವುಗಳಲ್ಲಿ ನಾರಿನಾಂಶ ಹೆಚ್ಚಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಟ್ಟು ಸುಸ್ತು ಬರದಂತೆ ನೋಡಿಕೊಳ್ಳುತ್ತವೆ. ಹಣ್ಣುಗಳ ಸಕಾಲಿಕ ಬಳಕೆ. ಬಾಳೆಹಣ್ಣು ಅಥವಾ ಸೇಬು ಹಣ್ಣನ್ನು ಸಂಜೆಯ ಸ್ನ್ಯಾಕ್ಸ್ ಆಗಿ ಸೇವಿಸಿ. ಇವುಗಳಲ್ಲಿರುವ ನೈಸರ್ಗಿಕ ಗ್ಲೂಕೋಸ್ ನಿಮ್ಮ ಆಯಾಸವನ್ನು ತಕ್ಷಣ ನಿವಾರಿಸುತ್ತದೆ. ಸೂಕ್ತ ಜಲ ಸಂಚಯನ. ಒಮ್ಮೊಮ್ಮೆ ದೌರ್ಬಲ್ಯವು ಕೇವಲ ನೀರಿನ ಕೊರತೆಯಿಂದಲೂ ಇರಬಹುದು. ದಿನವಿಡೀ ಎಳನೀರು ಅಥವಾ ನೀರನ್ನು ಕುಡಿಯುತ್ತಿರಿ. ಇದು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ.